ನಮ್ಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಒಂದು 13 ವರ್ಷದ ಹೆಣ್ಮಗಳನ್ನು ನಾನು ಬೀದಿಯಲ್ಲಿ ನೋಡಿದೆ. ತಪ್ಪು ದಾರಿಗೆ ಇಳಿದಿದ್ಲು. ಮಹಿಳೆಯರಿಗೆ ಕೆಲವು ವೃತ್ತಿಗಳಲ್ಲಿ 33% ರಿಸರ್ವೇಷನ್. ನಿಮ್ಮ ಪ್ರಕಾರ 33%ಇಂದ ನಾವು 50%ಗೆ ಬರ್ತೀವ? ಕ್ವಾಲಿಟಿ ಬೇಕಾಗ್ತದೆ ಒಬ್ಬ ಪೊಲಿಟಿಷಿಯನ್ಗೆ. ನಮ್ಮ ತಂದೆ ತುಂಬ ಡಿಸಿಪ್ಲಿನೇರಿಯನ್. ಹೆಣ್ಮಕ್ಳು ಮಧ್ಯರಾತ್ರಿ 12 ಗಂಟೆ ರಾತ್ರಿ ಯಾವಾಗ ಆಚೆ ಬಂದ್ರು. ಆದರೆ ಇವತ್ತು ಮುಕ್ತವಾಗಿ ಎಲ್ಲರೂ ಓಡಾಡ್ತಿದ್ದಾರೆ. ಆದರೆ ಅವ್ರು ಯಾವ ಸ್ಥಿತಿಲಿ ಇರ್ತಾರೆ ಅನ್ನೋದು ನಾವು ನೋಡಬೇಕು. ದೃಷ್ಟಿಕೋನ ಬದಲಾಗೋದು ಅಷ್ಟು ಸುಲಭ ಇಲ್ಲ ಅಂತ ಅನಿಸುತ್ತೆ. ಹೆಣ್ಮಕ್ಳದು ತುಂಬ ಸರಿ ಇದೆ ಅಂತ ನಾನು ಹೇಳಲ್ಲ. ನಮ್ಮ ದೇಶ ಕಷ್ಟ ಅನ್ಸುತ್ತಾ ನಿಮಗೆ? ಮಧುರಾ ವೀಣವರು ಲಂಚದಿಂದ ದೂರ, ತುಂಬ ಚೆನ್ನಾಗಿ ಆರ್ಥಿಕವಾಗಿ ಒಂದಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟಿಂದ. ಮಧುರಾ ವೀಣವರು ಪೊಲಿಟಿಷಿಯನ್ನ ಹೆದರ್ಕೊಂಡಿದ್ದಾರೆ. ಮಧುರಾ ವೀಣವರು ಪಾಲಿಟಿಕ್ಸ್ ಬರೋ ಆಸೆ ಇದೆಯಾ ಅವ್ರಿಗೆ? ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು, ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು. ಆಲ್ಮೋಸ್ಟ್ ಎಲ್ಲ ಸತ್ಯನೇ ಹೇಳಬೇಕು ಅಂತ ನಾನು ಅನ್ಕೊಂತೀನಿ. ಹಾಗೆ ನೀವು ಆರಾಮಾಗ್ತೀನಿ ಈ ಉಪ್ಪಿಟ್ಟು ಮಸಾಲೆ ದೋಸೆ ಎಲ್ಲ ತಿಂದ್ಮೇಲೆ ಈ ಇಷ್ಟು ಬೇಗ ಬೇಗ ಕೈ ತೊಳ್ಬೇಕು. ಎಣ್ಣೆ ಜಿಡ್ಡು ಒಣಗ್ಬಿಡುತ್ತೆ, ಆ ಥರದ್ದೆಲ್ಲ ಇರುತ್ತಲ್ಲ. ಮಧುರಾ ವೀಣವರು ಡಿಪಾರ್ಟ್ಮೆಂಟಲ್ಲಿ ತಮಗಿಂತ ಕೆಳಗಡೆ ಕೆಲಸ ಮಾಡೋರ್ಗು ಕೂಡ ತಮ್ಮ ಬಾಕ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಖಂಡಿತ ಮಾಡಿದ್ದೀನಿ. ನೀವು ಅವ್ರ ಬಾಕ್ಸ್ನ ಶೇರ್ ಮಾಡಿದ್ದೀನಿ, ತಿಂದಿದ್ದೀರಿ. ಎಸ್. ಮಧುರಾ ವೀಣಾ ಅವರು ರಾತ್ರಿ ಡ್ಯೂಟಿನಲ್ಲಿ ಆನ್ ಡ್ಯೂಟಿನಲ್ಲಿರ್ತಾ ಫ್ರೀಯಾಗಿ ರೋಡ್ ಸೈಡ್ ಮಾಡೋರ ಹತ್ರ ಊಟ ಮಾಡಿದ್ದೀರಾ? ತುಂಬ ಹಿಂದೆ, ತುಂಬ ಹಿಂದೆ. ಈಗಿಲ್ಲ, ಈಗಿಲ್ಲ, ಬಿಟ್ಬಿಟ್ಟಿದ್ದೀರಿ. ಈಗ ನಾನು ನೈಟ್ ರೌಂಡ್ಸೇ ಇಲ್ಲ ಈಗ ನಮ್ಮ CIDಯಲ್ಲಿ. ಇಲ್ಲ ಇದ್ರೆ ನೀವು ಆ ಥರ ಮಾಡ್ತೀರಿ ಫ್ರೀಯಾಗಿ ಊಟ ಮಾಡೋದು? ಈಗ ಸ್ವಲ್ಪ ನೋಡ್ತೀನಿ, ಹೆಲ್ತ್ ವಿಷಯದಿಂದ ನೋಡ್ಬಿಟ್ಟು ಡಿಸಿಷನ್ ತಗೋತೀನಿ. ಅಂದ್ರೆ ಅವ್ರ ಹತ್ರ ದುಡ್ಡು ಊಟ ಮಾಡಾದ್ಮೇಲೆ ಅವ್ರಿಗೆಲ್ಲ ದುಡ್ಡು ಕೊಡೋದು ಅವೆಲ್ಲ? ದುಡ್ಡು ಕೊಂಡ್ಕೊಂಡೇ ಊಟ ಮಾಡೋದು. ಆದ್ರೆ ನಾನು ಪೊಲೀಸಪ್ಪ ಫ್ರೀ ಕೊಡು ಅಂತ ಇಲ್ಲ 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 ಇಲ್ಲ, ಆ ಥರ ಹಿಂದೆನೂ ಮಾಡಿಲ್ಲ? ಇಲ್ಲ, ಮಾಡಿಲ್ಲ. ಏಕೆ ಈಗ ತುಂಬ ಜನ ಆ ಥರ ಮಾಡ್ತಿದ್ದಾರೆ. ಆ ಥರನ್ನೇ ನಾನು ಹೆಚ್ಚು ನೋಡಿರೋದು ಪೊಲೀಸವ್ರನ್ನ. ಆ ಥರದವ್ರಿಗೆ ನೀವೇನು ಹೇಳ್ತೀರಾ? ಅದು ಏನಾಗ್ತಾ ಇದೆ, ಸೀನಿಯರ್ ಅಧಿಕಾರಿಗಳು ದುಡ್ಡು ಕೊಟ್ಟು ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇರುತ್ತೆ. ಕೆಳ ಹಂತದವರು ಏನು ಮಾಡ್ತಾರೆ ಅಂದರೆ, ಒಂದು ಸಮನ್ವಯದಲ್ಲಿ ಅವರು ಒಂದೊಂದು ಸಲ ಹೋಟೆಲ್ ಅವರು ಕೊಡ್ತಾರೆ, ಇವರು ತಿಂತಾರೆ. ಬಟ್ ಬಲವಂತದಿಂದ ಆ ಥರ ಬಿಟ್ಟು ತಿನ್ನೋದು ತಪ್ಪು ಅಂತ ನಾನು ಹೇಳ್ತೀನಿ. ಓಕೆ, ಸಮನ್ವಯದಲ್ಲಿ ನಡೆದ್ರೆ ಪರವಾಗಿಲ್ಲ. ಆ ಥರ ಇದೆ. ಪೊಲೀಸ್ ಪಾಪ ಕೆಲಸ ಮಾಡ್ತಾ ಇದ್ದಾನೆ ಅಂತ ಇದು ಜ್ಯೂಸ್ ಎಲ್ಲ ತೊಗೊಂಡ್ಬರೋದು, ಬರೋದು, ಫ್ರೂಟಿ ಕೊಡೋದು. ಆಮೇಲೆ ಅವರು ಕೆಲವರು ಈಸ್ಕೊಂಡಿಲ್ಲ, ಅವಾಗ ಇವ್ರು ಕೊಟ್ಟವ್ರಿಗೆ ಬೇಜಾರಾಗಿ ನನ್ನ ಹತ್ರ ಶೇರ್ ಮಾಡಿದ್ದಾರೆ. ನಾನು ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲ ಹಬ್ಬದಲ್ಲಿ ಟ್ರಾಫಿಕ್ ಪೊಲೀಸರಿಗೆಲ್ಲ ಒಂದೊಂದು ಎಳ್ಳು ಬೆಲ್ಲ ಪ್ಯಾಕ್ ಕೊಟ್ಟು ಹೋಗ್ತಾ ಇದೆ. ಆ ಥರ ಖುಷಿ ಆಗ್ತಿತ್ತು. ಮಧುರಾ ವೀಣವರು ಲಂಚದಿಂದ ದೂರ. ಹೌದು, ಖಂಡಿತ. ಗುಡ್. ಮಧುರಾ ವೀಣಾ ಅವರು ಕಲೆ, ವೃತ್ತಿ ಇವೆರಡರಲ್ಲಿ ಒಂದೇ ಒಂದು ಆರಿಸ್ಕೊಳ್ಳಿ ಇವಾಗ ಅಂದರೆ ಯಾವ್ದು ಆರಿಸ್ಕೊಂತೀರ? ಸದ್ಯದಲ್ಲಿ ಈಗ ವೃತ್ತಿನೇ. ಯಾಕೆ ಅಂತ ಹೇಳ್ಬೋದಾ? ನಾನು ನಮ್ಮ ನೃತ್ಯದ ಇವರು ಟೀಚರ್ಗೆ ಹೇಳಿದ್ದೀನಿ, ರಿಟೈರ್ಮೆಂಟ್ ಆದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಎಲ್ಲ ರಿಟೈರ್ಮೆಂಟ್ ಆದಮೇಲೆ ನಾನು ಸಂಗೀತ, ನೃತ್ಯ ಎಲ್ಲ ನಾನು ಮುಂದುವರಿಸ್ತೀನಿ. ಇನ್ನೆಷ್ಟು ವರ್ಷ ಇದೆ ರಿಟೈರ್ಮೆಂಟ್ ಆಗೋಕ್ಕೆ? ಇನ್ನೂ 10 ವರ್ಷ ಇದೆ. ಇನ್ನೂ 10 ವರ್ಷ ಇದೆ ಆರಾಮಾಗಿ. ಹೌದು. ಸೂಪರ್ ಅಲ್ಲ ನೀವು ಕಡೆ ಡ್ಯಾನ್ಸ್? ಅಂದರೆ ಕಾಯ್ತಾ ಇದ್ದೀನಿ ನಾನು ಅಲ್ಲಿಗೆ ಹೋಗ್ಲಿಕ್ಕೆ. ಅಲ್ಲೇ ಹೋಗ್ಬಿಡ್ತೀರಾ? ಅಂದರೆ ಕಲೆ ಆರಾಧನೆ ಮಾಡಲಿಕ್ಕೆ ಕಾಯ್ತಾ ಇರ್ತೀನಿ ಅಂದೆ. ಸದ್ಯಕ್ಕೆ ನಿಮ್ಮ ವೃತ್ತಿನೇ? ಹೌದೌದು, ಸದ್ಯಕ್ಕೆ ಈಗ ಅದೇ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಆರ್ಥಿಕವಾಗಿ ಒಂದಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟಿಂದ ಮಧುರಾ ವೀಣವರು. ಇಲ್ಲ ಇಲ್ಲ ಇಲ್ಲ. ಓಕೆ. ಮಧುರಾ ವೀಣವರು ಪೊಲಿಟಿಷಿಯನ್ನ ಹೆದರ್ಕೊಂಡಿದ್ದಾರೆ. ಒಂದೆರಡು ಉದಾಹರಣೆ ಇದ್ರೆ? ಅದು ಗುಲ್ಬರ್ಗಾದಲ್ಲಿದ್ದಾಗ ಹೋಮ್ ಮಿನಿಸ್ಟರು ಆಚಾರ್ಯ ಅಂತ ಅವರಿದ್ದರು. ಎಲೆಕ್ಷನ್ ನಡೀತಾ ಇತ್ತು, ಬೈ ಎಲೆಕ್ಷನ್ನು. ಆ ಟೈಮಲ್ಲಿ ಅವರು ನನಗೆ ಫೋನ್ ಮಾಡಿ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟರು. ಅದು ಒಂದು ಪೊಲಿಟಿಕಲ್ ಪಾರ್ಟಿ ಸೀರೆ ಹಂಚ್ತಾ ಇತ್ತು
ಅದನ್ನು ನೀವು ಕೇಸ್ ಮಾಡಬೇಡಿ ಅಂತ ಹೇಳಿ. ಸೊ ಅದನ್ನು ನಾನು ಒಪ್ಪಲಿಲ್ಲ. ಮತ್ತು ಅಜಯ್ ಕುಮಾರ್ ಸಿಂಗ್ ಅಂತ ನಮ್ಮ ಡಿ ಜಿ ಅವರಿದ್ದರು, ಅವರು ನನ್ನ ಜೊತೆ ನಿಂತರು. ಅದು ನನಗೆ ಗೊತ್ತಿಲ್ಲ, ಆನಂತರ ಅವ್ರು ನನ್ನ ನಡೆಯನ್ನು ಸಮರ್ಥಿಸ್ಕೊಂಡಿದ್ರು. ಹೀಗಾಗಿದೆ. ಓಕೆ, ಆ ಥರ ಎಲ್ಲ ಆಗಿದೆ. ಮುದ್ರಾವೀಣ್ ಅವರು ಪಾಲಿಟಿಕ್ಸ್ ಬರೋ ಆಸೆ ಇದೆಯಾ ಅವ್ರಿಗೆ? ಇಲ್ಲ ಇಲ್ಲ. ಇಲ್ಲ. ಬಂದರೆ ಯಾವ ಪಕ್ಷಕ್ಕೆ ಹೋಗ್ತೀರಾ? ಇಲ್ಲ, ನನಗೆ ಆಸೆನೇ ಇಲ್ಲ. ಆಸೆನೇ ಕಲೆನೇ ನನ್ನ ತಲೆನಲ್ಲಿರೋದು. ತಲೆ ತುಂಬ ಕಲೆ. ಹೌದು ಹೌದು, ಎಷ್ಟು ಚೆನ್ನಾಗಿದೆ. ಹೌದು. ಓಕೆ, ಮಧುರಾವೀಣವರು ಹೆಚ್ಚು ಫುಡ್ನ ಮನೆಯಲ್ಲಿ ಹೆಚ್ಚು ಮಾಡಿ ಬಿಸಾಡ್ತಾರೆ? ಇಲ್ಲ. ಉಳಿದ್ರೆ ಏನು ಮಾಡ್ತೀರಿ? ವೇಸ್ಟ್ ಮಾಡಲ್ಲ. ನಮ್ಮ ಡಾಗ್ಸ್ ಇದೆಯಲ್ಲ, ಡಾಗ್ಸ್ ಎಲ್ಲ ತಿನ್ನುತ್ತೆ? ತಿಂತವೆ. ಉಪ್ಪಿಟ್ಟು, ಮಸಾಲೆ ದೋಸೆ ಎಲ್ಲ ತಿನ್ನುತ್ತವೆ. ಎಲ್ಲ ಮೂಳೆ, ಮಾಂಸ ಅದು ತಿನ್ನುತ್ತೆ. ದಿನ ಚಿಕನ್ ತಿಂತಾವು. ಅದ್ರ ಜೊತೆ ಉಪ್ಪಿಟ್ಟನ್ನು ಮಿಕ್ಕಿದ್ರೆ ಮೊಸರು ಜೊತೆ ಕಲಸಿ ಹಾಕಿದ್ರೆ ತಿಂದ್ಬಿಡುತ್ತವೆ. ಮತ್ತು ಸ್ವಲ್ಪ ಅಳತೆ ಇಟ್ಕೊಂಡೇ ಮಾಡ್ತೀವಿ. ಗ್ಲಾಸಲ್ಲಿ 1 ಗ್ಲಾಸ್ ಮಾಡಬೇಕು, ಅಕ್ಕಿ ಅರ್ಧ ಗ್ಲಾಸ್ ಇಡಬೇಕು. ಸೊ ಈ ಥರ ಆಹಾರ ವೇಸ್ಟ್ ಮಾಡೋದ್ರ ವಿರುದ್ಧ ಇದ್ದೀನಿ ನಾನು. ಓಕೆ, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್, ನಾನೊಂದಷ್ಟು ಜನದ ಹೆಸರು ಹೇಳ್ತಾ ಹೋಗ್ತೀನಿ. ನಾನು ಸ್ವಲ್ಪ ಪೊಲಿಟಿಷಿಯನ್ಸ್ ಹೆಸರುಗಳು ಈ ಥರನೇ ಹೇಳ್ತಾ ಹೋಗ್ತೀನಿ. ಅವರನ್ನು ನೀವು ಒಂದು ಫುಡ್ಡಿಗೆ ಹೋಲಿಸ್ಬೇಕು. ನಿಮ್ಮ ಪ್ರಕಾರ ಅವ್ರು ಯಾವ ಆಹಾರ ಅಂತ? ಏನು ಸ್ವಲ್ಪ ಇದು ಏನೋ ವಿವಾದಾತ್ಮಕ ಆದರೆ ಕಷ್ಟ. ಇಲ್ಲ, ನೀವೇನು ವಿವಾದ ಮಾಡೋರು ಏನು ಹೇಳಿದ್ರು ಮಾಡ್ತಾರೆ, ಮಾಡಲೇಬೇಕು ಅಂತಿರೋರು. ಓಕೆ, ನಾನು ಶುರು ಮಾಡ್ತೀನಿ. ಯಡಿಯೂರಪ್ಪ. ಇಡ್ಲಿ. ಇಡ್ಲಿ ಯಾಕೆ ಅಂತೆಲ್ಲ ಕೇಳೋದು ಬೇಡಲ್ಲ? ಬೇಡ. ಓಕೆ, ನೆಕ್ಸ್ಟು ಬೊಮ್ಮಾಯಿ ಅವರು. ಕೇಸರಿ ಬಾತ್. ಕೇಸರಿ ಬಾತ್. ಸಿದ್ದರಾಮಯ್ಯ ಅವರು? ರಾಗಿ ರೊಟ್ಟಿ. ರಾಗಿ ರೊಟ್ಟಿ. ಓಕೆ. ಜಮೀರ್ ಅಹಮದ್ ಖಾನ್? ಬಿರಿಯಾನಿ. ಬಿರಿಯಾನಿ. ಡಿ ಕೆ ಶಿವಕುಮಾರ್ ಸರ್? ಬೋಂಡಾ ಸೂಪ್. ಬೋಂಡಾ ಸೂಪ್. ಕುಂದಾಪುರದವ್ರನ್ನ ದಕ್ಷಿಣ ಕನ್ನಡದ ಬೋಂಡಾ ಸೂಪ್ ಏನೋ ಅನಿಸ್ತು ತಕ್ಷಣ, ಮನಸ್ಸಿಗೆ ಬಂದಿದ್ದು. ಓಕೆ, ರೋಹಿಣಿ ಸಿಂಧೂರಿ. ಪೊಲಿಟಿಷಿಯನ್ ಅಲ್ಲ, ಅವರು ಪ್ಲೇನ್ ದೋಸೆ. ಪ್ಲೇನ್ ದೋಸೆ. ಓಕೆ. ಲಕ್ಷ್ಮೀ ಹೆಬ್ಬಾಳ್ಕರ್? ರವಾ ಇಡ್ಲಿ. ಉಮಾಶ್ರೀ? ಮಸಾಲೆ ದೋಸೆ. ಮಸಾಲೆ ದೋಸೆ. ಶೋಭಾ ಕರಂದ್ಲಾಜೆ? ಅವರು ಅಪ್ಪಮ್, ಕೇರಳದ್ದು ಬರುತ್ತಲ್ಲ ಅಪ್ಪಮ್. ಅಪ್ಪಮ್ ಅಷ್ಟೇ, ಅವ್ರಿಗೇನು ಅದ್ರ ಜೊತೆ ಚಟ್ನಿ. ಓಹೋ, ವೆರಿ ಗುಡ್, ಚೆನ್ನಾಗಿತ್ತು, ಭಾಳ ಖುಷಿ ಆಯಿತು. ನೀವು ಈ ದಿನ ಸ್ಪೆಷಲ್ಲಾಗಿ ಈ ದಿನ ಬಂದು ಅಕ್ಷತಾ ಕಿಚನಲ್ಲಿ ಉಪ್ಪಿಟ್ಟು ದೋಸೆ ತಿಂತ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದು. ನೀವು ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ. ಫಸ್ಟ್ ನೋಡ್ತಾ ಇದ್ರೆ ಒಂಥರ ಭಯ ಆಗಿತ್ತು. ಧನ್ಯವಾದ. ಕಣ್ಣಲ್ಲೇ ಉಪ್ಪಿಟ್ಟು ಮಾಡ್ತೀರಾ ಅಂದರೆ ಅರ್ಥ ಆಗಲಿಲ್ಲ. ಕಣ್ಣಲ್ಲೇ ಈರುಳ್ಳಿ ಕತ್ತರಿಸಿ ಹಿಂಗೆ ತೆಗ್ದು ಹಿಂಗೆ ಹಾಕಿ ಹಿಂಗೆ ತಿರುಗಿ, ಅದೆಲ್ಲ ಅಂದರೆ ಈ ಥರ ಭಾವನೆಗಳನ್ನ ವ್ಯಕ್ತಪಡಿಸ್ಬೋದು ಕಣ್ಣಲ್ಲಿ, ಯಾವ ಥರ ಬೇಕಾದರೂ. ಉಪ್ಪಿಟ್ಟು ಮಾಡಿ. ಓ, ಆ ಥರ ಟ್ರೈ ಮಾಡಿ. ರೆಡಿ? ಬರ್ತಿದೆ, ಪರಿಮಳ ಬರ್ತಿದೆ. ಚೆನ್ನಾಗಿತ್ತು, ವೆಲ್ ಟ್ರೈ. ಸ್ವಲ್ಪ ಇದು ಕೈ ಸಹಾಯ ಇಲ್ಲದೆ ಮತ್ತೆ ಕತ್ತುನು ಆಡಿಸ್ಬಾರ್ದು ಅನ್ಸುತ್ತೆ ಜಾಸ್ತಿ. ಆಡಿಸಿದ್ರು. ಹೌದಾ, ನಾನು ಅದು ಸ್ವಲ್ಪ ರಿಸ್ಟ್ರಿಕ್ಟ್ ಆಗಿ ಮೂವ್ಮೆಂಟ್ ಮಾಡಿದೆ. ಈಗ ನೀವು ನಾಟಕದವರೇ ಆಗಿರೋದ್ರಿಂದ ಒಂದು ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಇಂಪ್ರೂವೈಸ್ ಮಾಡೋಣ. ಓಕೆ ಮೇಡಮ್, ನಮಸ್ಕಾರ ರೀ. ನಮಸ್ಕಾರಮ್ಮ. ನನ್ನ ಗಂಡ ಹೊಡಿತೇನೆ ರೀ. ಯಾವಾಗಿಂದಮ್ಮ? ಮದುವೆ ಆದಾಗಿಂದ ಹೊಡಿತೇನೆ ರೀ. ಎಷ್ಟು ವರ್ಷ ಆಯಿತು ನಿಮ್ಮ ಮದುವೆ ಆಗಿ? ಮದುವೆ ಆಗಿ 4 ವರ್ಷ ಆಯ್ತು ರೀ. ಯಾಕೆ ಅವ್ನು ಹೊಡೆಯೋದಕ್ಕೆ ಕಾರಣ ಏನಮ್ಮ?
ಗೊತ್ತಿಲ್ರಿ, ಹುಚ್ಚು ಹುಚ್ಚು ಬೆಪ್ಪು ಕುಡಿತಾನೆ ಇರ್ತಾನೆ. ಮಕ್ಕಳಿದೆಯಮ್ಮ ನಿಮಗೆ? ಹ್ಞೂ ರೀ. ಎಷ್ಟು ಜನ ಮಕ್ಕಳು? 1 ರೀ, 3 ವರ್ಷ. ಮಗುಗೂ ಹೊಡಿತಾನ? ಹ್ಞೂ ರೀ, ಯಾವಾಗ ಹೊಡಿತಾನೆ. ಕುಡಿತಾನ ಅವನು? ಹ್ಞೂ ರೀ, ಕುಡಿತಾನ್ರಿ. ಏನು ಕುಡಿತಾನೆ ಅವನು? ಎಲ್ಲ ಕುಡಿತಾನ್ರಿ, ಏನೇನೂ ಕುಡ್ಕ ಬರ್ತಾನ್ರಿ ಅವನು. ಓ, ಯಾಕೆ ಏನು ಕೆಲಸ ಮಾಡಲ್ವಾ ಅವನು? ಮಾಡಲ್ರಿ, ಮಾಡ್ತಾನೆ. ಯಾವಾಗ ಅಂತಂದ್ರೆ ತಿಂಗಳಿಗೆ ಒಂದ್ಸಲಿ 500 ರೂಪಾಯಿ ಕೊಡ್ತಾನ್ರಿ. 500 ರೂಪಾಯಿ ಎಲ್ಲಿ ಸಾಕಾಗುತ್ತೆ? ಒಂದ್ಸಲ 500 ರೂಪಾಯಿ ಎಲ್ಲಿ ಸಾಕಾಗುತ್ತೆ ನಿಮ್ಗೆ? ಹ್ಞೂ ರೀ. ಭಯ ಇಲ್ರಿ, ಅವ್ರ ಅಮ್ಮನೂ ಹಂಗೆ ಮಾಡ್ತಾರೆ, ಅವ್ರ ಅಪ್ಪನೂ ಹಂಗೆ ಮಾಡ್ತಾರೆ. ಇವ್ನ್ಗೆ ಭಯನೇ ಇಲ್ಲ. ನಮ್ಮ ಮನೆಯವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇವ್ನು ಹಿಂಗೆ ಮಾಡ್ತಾನ್ರಿ. ಹೌದಾ? ಈಗ ಗ್ಯಾರಂಟಿ ಹಣದಿಂದನೇ ಜೀವನ ನಡೆಸೋ ಹಾಗಿದ್ಯಲ್ಲಮ್ಮ ನೀನು. ಅದು ಬಂದ್ರು ಬಂತಿಲ್ಲ, ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಬರಲ್ಲ. ಫ್ರೀ ಬಸ್ ಆಗಿರೋದಕ್ಕೆ ನಾನು ಇವತ್ತು ನಿಮ್ ಸ್ಟೇಷನ್ ತನಕ ಬಂದು ಕಂಪ್ಲೇಂಟ್. ಏನ್ ಮಾಡ್ಬೇಕು ಅಂತ ಹೇಳೋ ನೀನು? ಹೇಳ್ರಿ ಮೇಡಮ್, ನೀವೇ ಏನ್ ಮಾಡಿ. ಅಲ್ಲ, ಯಾಕೆ ಅಂದ್ರೆ ಕೆಲವರು ಗಂಡಸ್ರನ್ನ ಕರೆಸಿ ನಾವು ಮಾತಾಡಿ ಹೊಡೆಯಕ್ಕೆ ಶುರು ಮಾಡಿದ್ರೆ ಹೆಂಡತಿದಿರು ಅಳಕ್ಕೆ ಶುರು ಮಾಡ್ಬಿಡ್ತಾರೆ. ಆಮೇಲೆ ನಮಗೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನೀ ಏನು ಮಾಡಬೇಕು ಅಂತ ಈಗ ಫಸ್ಟ್ ಟೈಮ್ ಬಂದಿದ್ಯಾ ನಮ್ಮ ಪೊಲೀಸ್ ಸ್ಟೇಷನ್ಗೆ. ಇಲ್ರಿ, ಬೆಂಡತ್ರಿ, ನಾನು ಹೇಳಂಗಿಲ್ರಿ. ಹಂಗ ಸರಿ, ಹಂಗಾದ್ರೆ ಒಂದು ಕೆಲಸ ಮಾಡ್ತೀನಿ. ಮನೇಲಿ ಯಾವತ್ತಿರ್ತಾನೆ, ಯಾವ ಟೈಮಲ್ಲಿ ಇರ್ತಾನೆ ಗಂಡ? ಇರೋದಿಲ್ರಿ, ಯಾವಾಗ್ಲೂ ಎಲ್ಲೆಲ್ಲೋ ಅಲಿತಾ ಇರ್ತಾನೆ, ಹೊಡಿಯಕ್ಕಷ್ಟೇ ಬರ್ತಾನೆ. ಅದೇ ಯಾವ ಟೈಮಲ್ಲಿ ಹೊಡಿತಾನೆ? ಏನೋ ಒಂದೇ ಟೈಮ್ ಇದೆಯಾ ದಿನಾಲು ಹೊಡಿಯೋದು? ಮಾಡ್ತಿದ್ರಿ ಮೇಡಮ್, ನಾನು ಫೋನ್ ಗಪ್ಪಕ್ಕನೆ ಬಂದ್ಬಿಡು. ಕಳಿಸ್ತೀನಿ ನಾನು. ನಮ್ಮ ಬರ್ರಿ ಮೇಡಮ್. ನಾನೇ ಬರ್ತೀನಿ, ತಗೊಳಮ್ಮ. ನಾನೇ ಬಂದು ಅವ್ನು ಎತ್ತಾಕೊಂಡು ಬಂದು ಸ್ವಲ್ಪ ರಿಪೇರಿ ಮಾಡ್ತೀನಿ ಅವನಿಗೆ. ನಿಮ್ಮ ನಂಬರ್ ಕೊಟ್ರಿ? ಕೊಡ್ತೀನಿ. ನಿಮ್ದೇ ಕೊಡ್ರಿ. ನಂದೇ ಕೊಡ್ತೀನಿ, ಬರ್ಕೊಡ್ತೀನಮ್ಮ. ಹಾಂ ಮೇಡಮ್, ಹಂಗೆ ಚೀಟಿ ನಡೆಸ್ತಾವ್ರಿ, ಒಂದು ಚೀಟಿ ಹಾಕ್ಬಿಡ್ರಿ. ಅವ್ನು ನಡೆಸ್ತಾವನ? ನಾನ್ರಿ. ನೀನು ನಡೆಸ್ತಿದ್ಯಮ್ಮ? ಸರಿ ಸರಿ, ಫಸ್ಟ್ ಅವ್ನಿಗೆ ರಿಪೇರಿ ಮಾಡೋಣ. ರಿಪೇರಿ ಮಾಡಾದ್ಮೇಲೆ ಅವ್ನು ರಿಪೇರಿ ಬಿಡ್ರಿ. ಈಗ ಅಯ್ಯೋ, ನೀನು ಈಗ ಬಂದಿದ್ದಿಲ್ಲ ಯಾಕೆ ಅಂತ ಹೇಳಮ್ಮ ಫಸ್ಟು. ನೀನು ಗಂಡನ ತೊಂದರೆಯಿಂದ ತಪ್ಪಿಸ್ಕೊಳಕ್ಕೋ ಚೀಟಿ ಹಣ ತಗೊಳಕ್ಕೋ? ಮೇಡಮ್, ಅದು ಅವ್ನು ಹೊಡಿಯೋದಿದ್ದುದೇ ಬಿಡ್ರಿ, ಒಡ್ಸ್ಕೊಂಡಾದ್ರೂ ಸಾಯ್ತೀನಿ. ಈ ಚೀಟಿಗೆ ಏನಾದ್ರು ರಿಜಿಸ್ಟ್ರೇಷನ್ ಏನಾದ್ರು ಮಾಡಿದ್ದೀರಾ? ಸ್ತ್ರೀ ಸಂಘ ಅಂತ ಹೇಳಿ ಅದು ಮಾಡಬೇಕು. ಇಲ್ದೇರೆ ನಾನೇನ್ ಕಟ್ಟೋದು? ನಮ್ಮ ಹೊರ್ಗಿತಿ ಆ ಊರಲ್ಲಿ ನಡೆಸ್ತವಳ. ಇಲ್ಲ, ತಪ್ಪಮ್ಮ, ಅದೆಲ್ಲ ತಪ್ಪು ತಪ್ಪು. ಮೇಡಮ್, ಜಾಸ್ತಿ ಕಟ್ಟಂಗಿಲ್ಲ, 2 ವರ್ಷ. ಅದು 1 ರೂಪಾಯಿ ಕಟ್ಟಿದ್ರು ತಪ್ಪೇನೆ. ಅದು ಸ್ತ್ರೀ ಸಂಘ ಒಂದು ರಿಜಿಸ್ಟರ್ ಆಗಬೇಕು, ಅದರಲ್ಲಿ ಈ ಥರದ್ದು ನೀವು ಅಧಿಕೃತವಾಗಿ ಮಾಡ್ಕೋಬೋದು. ಅವೆಲ್ಲ ನಮ್ಮಂತವ್ರಿಗೆ. ಅದಕ್ಕೆ ಅಮ್ಮ ನಾನು ನಿಂಗೆ ತಿಳುವಳಿಕೆ ಹೇಳ್ತಾ ಇದ್ದೀನಿ. ನೀವೇ ಒಂಚೂರು ಬಂದು ರಿಜಿಸ್ಟರ್ ಮಾಡಿಸ್ರಿ. ಆಯಿತು, ಅದರದ್ದೆಲ್ಲ ಏನೇನು ಕ್ರಮ ವಿಧಾನಗಳಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಸೈನೆಲ್ಲ ಮಾಡಕ್ಕೆ ಬರಂಗಿಲ್ಲ, ನೀವೇ ಮಾಡ್ಬೇಕು ನೋಡ್ರಿ ನನ್ನ ಸೈನ್. ಅಯ್ಯೋ, ಅನಕ್ಷರಸ್ತ್ರ. ನಮ್ಮ ಅಪ್ಪ ಓದಿಸ್ತಿದ್ರು. ಸೈನ್ ಮಾಡೋಕ್ಕೂ ಕಲಿಸ್ಲಿಲ್ವಾ? ಹೆಬ್ಬೆಟ್ಟು ಹೊತ್ಬಿಡು. ಆಯ್ತು. ಅಷ್ಟೇ, ಹೆಬ್ಬೆಟ್ಟಿದೆಯಲ್ಲ ಹಾಕ್ತೀರಾ ಚೀಟಿ? ಅದೇ ಫಸ್ಟ್ ನೋಡ್ತೀನಿ, ಅದು ಚೀಟಿದು ಸ್ವಲ್ಪ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸೋಣ. ಆಯಿತಾ? ಹೆಂಗೋ ಮಾಡಿಸಾದ್ಮೇಲೆ 2000 ಬರ್ತದೆ ಅಂತ ಅನ್ಕೊಂಡು ಚೀಟಿ ಶುರು ಮಾಡಿದೆ. ಅದು ಸರಿಯಾಗಿ ಬಂದ್ರು ಬತ್ತು, ಇಲ್ದಿನ್ರು ಇಲ್ಲ. ಅದೇನೋ ನಿಜ ಬಿಡಮ್ಮ, ಅದೆಲ್ಲ ನೆಚ್ಕೊಳಂಗಿಲ್ಲ ಅದನ್ನ. ನನ್ನ ಮಗಿನ ಸ್ಕೂಲಿಗೆ ಸೇರಿಸ್ಬೇಕ್ರಿ. ಎಷ್ಟು ವರ್ಷ ಆಯಿತು ಮಗುಗೆ? ಈಗ 3.5 ವರ್ಷ. ಅದೇ ಪ್ಲೇ ಹೋಮಿಗೆ ಸೇರಿಸ್ಬೇಕಮ್ಮ. ಅಂಗನವಾಡಿಗೆ ಸೇರಿಸು. ಅಂಗನವಾಡಿ ಅಲ್ಲಿ ಇಲ್ರಿ, ಎಲ್ಲ ಇಲ್ವಾ? ದೂರನಾ? ದುಡ್ಡು ಜಾಸ್ತಿ ಕೊಟ್ರಿ. ಆಯಿತು, ನಾನು ವ್ಯವಸ್ಥೆ ಮಾಡ್ತೀನಮ್ಮ. ಅಲ್ಲೆಲ್ಲೋ ಕೇಳ್ಕೊ ಬಂದಿನ್ರಿ, 78,000 ಅಂದ್ರೆ ಕೊಡ್ರಿ. 78,000? ಅಮ್ಮ, 3 ವರ್ಷದ ಮಗುಗೆ 78,000 ಕೊಟ್ಟು ನಿನ್ನಂತವಳು ಕಳಿಸೋ ಅವಶ್ಯಕತೆ ಇದೆಯಾ? ಓದ್ಸಂಗೆ ಇಲ್ರಿ, ಹಂಗೇನಿಲ್ಲ. ಕೇಳ್ಬೇಕ್ರಿ. ನಿಮ್ಮ ಮನೆ ಹತ್ರ ಒಂದು ಅಂಗನವಾಡಿ ಮಾಡಿಸೋದಕ್ಕೆ ನಾವು ಗೌರ್ಮೆಂಟ್ಗೆ ಬರಿತೀವಿ. ಏನ್ರಿ, ನಾವ್ ಯಾವಾಗ್ಲೂ ಗೌರ್ಮೆಂಟ್ ಅಲ್ಲಿ ಇರ್ಬೇಕಾ? ಏನ್ ಮಾಡೋದಮ್ಮ, ಈಗ ನಾನು ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಸಂಬಳ ಬರೋದೇ ಅಷ್ಟು ಬರ್ತಾಯ್ತು. ಆಯ್ತು ಬಿಡ್ರಿ, ನೀವೇನು ಸಹಾಯ ಮಾಡ್ಬಿಡ್ರಿ, ನನ್ನ ಮಗಿನ ನಾನೇ ಓದಿಸ್ತೀನಿ. ಅಂದ್ರೆ ನೀವು ಒಂದು 10 ಜನ ಕೇಳಿ ಚೀಟಿ ಹಾಕಿಸ್ರಿ. ಚೀಟಿದು ಮಾತ್ರ ಅದು ನೋಡಿ ಮಾಡ್ಬೇಕಮ್ಮ. ನೀನು ಚೀಟಿ ಅಂತ ಹಿಂದೆ ಹೋಗ್ಬೇಡ. ನೀನು ಬೇರೆ ಏನಾದ್ರು ಕೆಲಸ ಮಾಡು. ಕೆಲಸನ ಕೊಡಿಸ್ರಿ, ನಿಮ್ದೇ ಆಫೀಸ್. ಕೆಲಸ ಕೊಡಿಸ್ತೀನಿ, ಏನಾದ್ರು. ಆಯ್ತು, ಕೊಡಿಸ್ತೀನಿ. ಏನ್ ಕೆಲಸ? ಏನು ಓದಿದ್ಯಮ್ಮ? ಯಾರು ಗೊತ್ತ್ರಿ ಏನು ಓದಿದ? ಅದೇ ಏನಿದ್ರೆ ಕೆಲಸ ಕೊಡೋದೆಲ್ಲ ಓದೋದ್ರ ಮೇಲೆನೆ. ನಾನು ನಮ್ಮ ಇವರು ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ನಿನಗೇನು ಕೊಡಿಸ್ಬೋದೋ ಅದನ್ನು ಕೊಡ್ಸಕ್ಕೆ ಟ್ರೈ ಮಾಡಿ. ಸಂಬಳ ಎಷ್ಟು ಕೊಟ್ಟರು ಕೇಳ್ತೀನಿ, ಎಲ್ಲಾನು ಕೇಳ್ತೀನಿ, ಈಗಲೇ ಹೇಳೋಕ್ಕಾಗಲ್ಲ. ಎಷ್ಟು ಕೊಟ್ಟಾರ ಅಂತ ಹೇಳು, ಒಂಚೂರು ಯೋಚನೆ ಮಾಡ್ತೀನಿ. ಒಂದು 10,000. 10,000 ಕೊಟ್ಟಾರೆ? ಒಂದು 10,000. ನಮ್ಗೆ 10,000 ಕೊಟ್ಟಾರೆ? 10,000 ಕೊಡ್ತಾರೆ ಸಾಕ? ಹಂಗಾರೆ ನಿನ್ಗೆ ಓದಿರೋರ್ಗೆ 10,000 ಕೊಟ್ಟಾರೆ? ಕೊಡ್ತಾರೆ. ಹಂಗೆ ನಿಮ್ಗೆ 5 ಲಕ್ಷ ಕೊಟ್ಟಾರೇನೋ? ಇಲ್ಲ, ಅಷ್ಟೊಂದಿಲ್ಲಮ್ಮ. ಅಷ್ಟೊಂದು ಇದ್ದಿದ್ರೆ ನಾನು 78,000 ಕೊಟ್ಬಿಟ್ಟು ನಿನ್ನ ಮಗಿಗೆ ಅಡ್ಮಿಟ್ ಮಾಡಿಸ್ಬಿಡ್ತಿದ್ನಲ್ಲ ಸ್ಕೂಲ್ಗೆ. 5 ಲಕ್ಷ ಬಂದಿದ್ರೆ ನನಗೆ. ಅಷ್ಟೊಂದು ಬರಲ್ಲ. ಮತ್ತೆ ಯಾಕೆ ಹಿಂಗೆ ಕಷ್ಟಪಟ್ಟಿರಿ? ನನ್ನ ಜೊತೆ ನೀವು 10,000 ಕೆಲಸ ಮಾಡ್ಬೇಡಿ. ಏನು ಮಾಡೋದು, ಮುಂದೆ ಹೆಚ್ಚಾಗ್ಬೋದು ನನ್ನ ಸಂಬಳ ಅಂತ ಕಾಯ್ಕೊಂಡಿದ್ದೀನಿ. ಆಗುತ್ತೆ.
ಥ್ಯಾಂಕ್ ಯು. ಮಜಾ ಇತ್ತು, ಸಖತ್ ಮಜಾ ಇತ್ತು. ಆದ್ರೆ ಈ ತರದ ಹೆಂಗಸ್ರು ಬರ್ತಾರಲ್ಲ, ಬರ್ತಾರೆ 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 ಬರ್ತಾರೆ. ನೀವ್ ಹೇಳ್ದಂಗೆ ನಿನ್ ಗಂಡು ಗುಡೆಕೋರ ನೀನೇ ಹತ್ ಬಿಡ್ತೀಯ. ನಮ್ಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಇದರಲ್ಲಿ. ನಮ್ಮ ನೇಮಿಚಂದ್ರ ರೈಟರ್ ಅವ್ರ ಒಂದು ಇನ್ಸಿಡೆಂಟ್ ಹೇಳಿದ್ರು. ಫುಲ್ಲು ಮನೆ ಕೆಲ್ಸಕ್ ಬರ್ತಿದ್ಲು, ಗಂಡ ಹೊಡಿತಾನೆ ಇದೇ ಕಂಪ್ಲೇಂಟ್ ಆಗ್ತಿತ್ತು. ಹೀರೋ ಅಂದ್ಬಿಟ್ಟು ಯಾವ್ದೋ ಒಂದು ಸ್ತ್ರೀ ಶಕ್ತಿ ಸಂಘಟನೆ ಯಾವ್ದೋ ಮಹಿಳಾ ಆಯೋಗಕ್ಕೋ ಹೇಳ್ಬಿಟ್ಟು ಹೇಳಿದೀನಿ, ಅವ್ರು ಬರ್ತಾರ ನೋಡು ಅಂತಾರ. ಮೇಡಮ್ ನಾವ್ ಗಂಡ ಹೆಂಡ್ತಿರು 1000 ಆಡ್ತೀವಿ, ನೀವು ಕಂಪ್ಲೇಂಟೇ ಕೊಟ್ಬಿಡೋದ ಅಂದ್ರಂತೆ. ಹೌದು, ಅಲ್ಲ ಅದಿರ್ಲಿ, ಇದು ಕಂಪ್ಲೇಂಟೇ ಕೊಟ್ಬಿಡೋದ ಅಂದ್ರಲ್ವಾ. ಈಗ ಗಂಡ ಹೊಡಿತಾನೆ ಅಂತ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ಲು. ಇವರು ಪೊಲೀಸವರು ಹೋದಾಗ ಗಂಡ ಹೊಡಿತಿದ್ದ. ಸೊ ಅವನ್ನ ಬಿಡ್ಸಕ್ಕೋದ್ರು. ನಾವು ಗಂಡ ಹೆಂಡ್ರು ಹೆಂಗಾರು ಜಗಳ ಆಡ್ಕೊಳ್ತೀವಿ, ನೀನ್ ಯಾಕಯ್ಯ ಬರ್ತೀಯಾ, ಅವ್ನು ಹೊಡಿಲಿ ಬಿಡು ಅಂತಾಳೆ. ಆಗ ಅಂದ್ರೆ ಇದು ರಿಯಾಲಿಟಿ. ಹೌದು, ನಾವು ಬದಲು ಮಾಡ್ಬೇಕಾಗಿರೋದು ಇಂಥ ಮನಸ್ಥಿತಿ. ಹೌದು ಹೌದು. ಆದ್ರೆ ಆಗುತ್ತಾ? ಕಲಾವಿದ್ರಾಗ ಆಗುತ್ತಾ? ಇಲಾಖೆಯಲ್ಲಿ ಇದ್ದಾಗ ಕಲಾವಿದರಾಗಿ ಸ್ವಲ್ಪ ಸಾಧ್ಯ. ಅಂದ್ರೆ ನಾವು ಸಂದೇಶ ಇರೋಂತಹ ಒಂದು ಸ್ಕ್ರಿಪ್ಟ್ಗಳು, ನಾಟಕಗಳು ಇದೆಲ್ಲ ಮಾಡಿ ಎಷ್ಟೋ ಫಿಲ್ಮ್ಸು. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ಸು, ಈ ಬಂಗಾರದ ಮನುಷ್ಯ ಎಲ್ಲ ನೋಡಿ ತುಂಬ ಜನ ಬದಲಾಗಿದ್ರಂತೆ ಆಗ. ಸೊ ಆ ಥರದ ಕೌಟುಂಬಿಕ ಏನು ಪ್ಲಾಟ್, ಆ ಥರ ವಿಷಯಗಳನ್ನ ಇಟ್ಕೊಂಡು ಮಾಡಿದ್ರೆ ಬದಲಾಗೋ ಚಾನ್ಸಸ್ ಇದೆ. ಈಗ ನಮಗೇನೆ ಕೆಲವೊಂದು ಮೂವಿಗಳನ್ನ ನೋಡಿದಾಗ ಮೋಟಿವೇಶನ್ ಬರಲ್ವಾ? ಆ ಥರ ಮೋಟಿವೇಶನ್ಗೆ ಒಳಗಾಗಿರೋ ಮೂವಿ ಯಾವುದು ನೀವು? ನನಗೆ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ನೋಡಿದ್ದೆ, ಒಂದು ಇಟಾಲಿಯನ್ ಫಿಲ್ಮು. ಅದು ಕಾನ್ಸಂಟ್ರೇಷನ್ ಕ್ಯಾಂಪ್ದು ಇತ್ತು. ಹೌದು. ನನಗೆ ಅದನ್ನೆಲ್ಲ ಕಷ್ಟಗಳನ್ನೆಲ್ಲ ನೋಡಿದಾಗ ನಮ್ಮದು ಕಷ್ಟ ಏನೂ ಇಲ್ಲ ಅಂತ ಅನಿಸುತ್ತೆ. ಆ ಥರ ಸುಮಾರು ಸಿನಿಮಾಗಳು ಇದ್ದಾವೆ. ಆಗ ಬಂಗಾರದ ಮನುಷ್ಯ ತರ ಬರ್ತಿತ್ತು, ಸಿಕ್ಕಾಪಟ್ಟೆ ಜನ ಬದಲಾಗ್ತಿದ್ರು. ಅವಾಗ ಫ್ಯೂಡಲ್ ಸಿನಿಮಾಗಳು ಬರ್ತಿತ್ತು, ಅವಾಗ ಅದೊಂದು ಕ್ರಾಂತಿ ಆಗ್ತಿತ್ತು. ಆದ್ರೆ ಇವಾಗೆಲ್ಲ ಕ್ರೈಮ್ ಯುಗ. ಹೌದು, ಬರೀ ರಕ್ತ, ಹೌದು ಹೌದು, ಅತ್ಯಾಚಾರ, ಹೌದು, ಅಶ್ಲೀಲ ನೃತ್ಯ, ಈ ತರದ ಸಿನಿಮಾನೇ ಬರ್ತಾ ಇದೆ. ಹೌದು. ಯಾವ ಇನ್ಸ್ಟಾಗ್ರಾಮ್ ತೆಗಿತೀಯಾ, ಮತ್ತೆ ಇದನ್ನು ನೆಟ್ಫ್ಲಿಕ್ಸ್ ಓಪನ್ ಮಾಡ್ತೀಯಾ, ಇನ್ಯಾವುದೋ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ ಮೂವಿಗಳೇ ಬರ್ತಿದೆ, ಸೀರೀಸ್ಗಳೇ ಬರ್ತಿದೆ, ಎಲ್ಲ ಹಿಂಗೆ ಬರ್ತಿದೆ. ಹೌದು. ಇವಾಗ ಯಾರು ಮೋಟಿವೇಟ್ ಆಗ್ತಾರೆ? ಅಲ್ಲ, ಟ್ರೆಂಡ್ ಚೇಂಜ್ ಆಗೇ ಆಗುತ್ತೆ. ಇವಾಗಿನ ಟ್ರೆಂಡ್ ಹಂಗೆ ಬಂದಿದೆ. ಯಾಕಂದರೆ ಮೊಬೈಲ್ ರೆವಲ್ಯೂಷನ್ ಆದಾಗಿಂದ ಸಣ್ಣ ಮಕ್ಕಳು ಕೈಲೂ ಮೊಬೈಲು, ಸೊ ಅವರು ಆಕ್ಸೆಸ್ ಮಾಡ್ಬೋದು. ಹಾಗಾಗಿ ಅದು ಜಾಸ್ತಿ ಆಗ್ತಾ ಇದೆ. ಬಟ್ ಟ್ರೆಂಡ್ ಚೇಂಜ್ ಆಗೇ ಆಗುತ್ತೆ. ಬಟ್ ಅವ್ರು ತೋರಿಸೋ ಲೆವೆಲ್ಗೆಲ್ಲ ಕ್ರೈಮ್ ಇದೆಯಾ ಇನ್ನು? ಇದೆ 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 ಇದೆ. ಬಟ್ ಕ್ರೈಮ್ ಒಂದೇ ಇಲ್ಲ ಅಲ್ವಾ, ತುಂಬಾ ಏನೇನೋ ಇದೆ, ಸ್ಪಿರಿಚುವಲ್ ಇದೆ, ಬೇರೆ ಬೇರೆ. ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲ ಥರ ಇದೆ. ನಾವು ಆಯ್ಕೆ ಮಾಡ್ಕೋಬೇಕಾಗಿರೋದು ಯಾವುದು ಅಂತ. ಈಗ ದುಡ್ಡಿರುತ್ತೆ ಕೆಲವ್ರ ಹತ್ರ, ತುಂಬಾ ದುಡ್ಡಿರುತ್ತೆ. ಆದರೆ ಅವ್ರ ಹವ್ಯಾಸಗಳೇನು ಅಂತ ನೋಡಿ. ಏನಿರುತ್ತೆ ಅವ್ರ ಹವ್ಯಾಸಗಳು? ನಾನು ಸುಮ್ಮನೆ ಸರಳವಾಗಿ ಹೇಳ್ಬಿಡ್ತೀನಿ. ಜೂಜು ಮೋಜು, ವಿದೇಶಕ್ಕೆ ಹೋಗಿ ದುಡ್ಡು ಕಳ್ಕೊಂಡು ಬರೋದು, ಈ ಥರ. ಅದೇ ನನ್ನಂಥವಳು, ಅಂದರೆ ನಾನು ಭಾಳ ಒಳ್ಳೆಯವಳು ಅಂತ ಹೇಳ್ತಿಲ್ಲ, ನನ್ನಂಥ ಕೆಲವು ಹವ್ಯಾಸಗಳನ್ನು ರೂಢಿಸ್ಕೋಬೇಕು ಅಂತ ಆಸೆ ಇರೋರು, ನಂಗೆ ದುಡ್ಡಿದ್ರೆ ನಾನು ಒಂದು ಚೆನ್ನಾಗಿರೋ ಕ್ಯಾಮ್ರಾ ತೊಗೋತೀನಿ, ಫೋಟೋಗ್ರಫಿ ಮಾಡ್ತೀನಿ, ಮತ್ತು ಟೆರೇಸ್ ಮೇಲೆ ಒಂದು ಟೆಲಿಸ್ಕೋಪ್ ಹಾಕ್ತೀನಿ, ಗ್ರಹಗಳನ್ನ ವಾಚ್ ಮಾಡ್ತೀನಿ, ಆಮೇಲೆ ಕೂತ್ಕೊಂಡು ಸಂಗೀತ ಕೇಳ್ತೀನಿ. ಇಲ್ಲಾಂದರೆ ನನ್ನ ಹತ್ರ ದುಡ್ಡಿದ್ರೆ ಒಳ್ಳೊಳ್ಳೆ ಸಂಗೀತಗಾರರನ್ನ ಕರೆಸ್ಬಿಟ್ಟು ಒಂದು ಯಾವುದೋ ಕಲಾಮಂದಿರದಲ್ಲೋ ಏನೋ ಸಂಗೀತ ಕಾನ್ಸರ್ಟ್ ಆಯೋಜಿಸ್ತೀನಿ. ಇಲ್ಲೇ ಯಾವುದೋ ಒಂದು ನಾಟಕ ತಂಡಕ್ಕೆ ದುಡ್ಡು ಕೊಟ್ಟು ನೀವು 1-2 ತಿಂಗಳು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಾನು ಈ ನಾಟಕನ ನೋಡ ಬಯಸ್ತೀನಿ, ಇದನ್ನು ನೀವು ತಯಾರು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಕರಿತೀನಿ. ಸೊ ಈ ಥರ ನನ್ನ ಚಿಂತನೆಗಳು ಹೋಗುತ್ತೆ. ಅದು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟೇ ಕ್ರೈಮ್ ತೋರಿಸಿ ನನಗೆ, ಅಥವಾ ಬೇರೆ ಏನೇ ತೋರಿಸಿ, ಅದರಿಂದ ಮೋಟಿವೇಟ್ ಆಗಲ್ಲ. ಯಾಕೆಂದರೆ ನಾವು ಚಿಕ್ಕಂದಿನಿಂದ ಬೆಳ್ಕೊಂಡು ಬಂದಿದ್ದ ವಾತಾವರಣ ಹಾಗೆ. ಎಲ್ಲಿ ಯಾರು ದೊಡ್ಡ ಕಲಾವಿದರು ಬಂದರು ಅಂತಂದರೆ ಅಷ್ಟು ದೂರ ಮೈಸೂರಲ್ಲಿ ಹೋಗ್ಬಿಡ್ತಾ ಇದ್ದೆ ನಾನು ಒಬ್ಬಳೇ ಕೂತ್ಕೊಂಡು ಕೇಳೋಕ್ಕೆ. ಹಾಗೆ ಫಯಾಜ್ ಖಾನ್ ಅವ್ರದ್ದು ಕೇಳಿದೆ, ಇಲ್ಲಿ ಬೆಂಗಳೂರಲ್ಲಿ ರಶೀದ್ ಖಾನ್ ಅವ್ರದ್ದು ಕೇಳಿದೆ. ಸೊ ಹೀಗೆ ಇವರು ಅಶ್ವಿನಿ ಬಿಡೆ ಅವ್ರದ್ದು, ಎಲ್ಲ ಒಳ್ಳೊಳ್ಳೆ ಕಲಾವಿದರು ಬಂದರೆ ನಮ್ಗೆ ಅದೇ ಮೇಯ್ನು. ನಮ್ಮ ಪ್ರಯಾರಿಟಿ ಇಂಪಾರ್ಟೆಂಟು ಎಲ್ಲರಿಗೂ. ಹೌದು. ಅಲ್ಲ, ಎಲ್ಲ ಜನರಿಗೂ ಕ್ರೈಮ್ ಅವ್ರ ಪ್ರಯಾರಿಟಿನಾ? ಅವ್ರ ಜೀವನದಲ್ಲಿ ಉದ್ಧಾರ ಆಗೋದು ಪ್ರಯಾರಿಟಿನಾ? ಹೌದು. ಅಥವಾ ರಮ್ಮಿ ಸರ್ಕಲ್ ಆಡೋದು ಪ್ರಯಾರಿಟಿನಾ? ವಿಡಿಯೋ ಗೇಮ್ಸ್ ಆಡೋದು ಪ್ರಯಾರಿಟಿನಾ? ನೀವು ಮೊದಲೆಲ್ಲ ಯಾರಾದರೂ ಊರು ಹೊರಗೆ ಹರಳಿ ಮರದ ಕೆಳಗಡೆ ಇಸ್ಪಿಟ್ ಆಡ್ತಿದ್ದಾರೆ, ಜೂಜ್ ಆಡ್ತಿದ್ದಾರೆ ಅಂದರೆ ಪೊಲೀಸ್ ಬಂದರೆ ಹೋಗ್ತಾ ಇದ್ರು.
ಈಗ ಆನ್ಲೈನ್ ಅಲ್ಲೇ ಇದೆಯಲ್ಲ, ಅದೇ ಆನ್ಲೈನ್ ಯಾರು ತಡೆಯೋರು? ಹೆಂಗ್ ತಡಿಯೋದು, ಹೆಂಗ್ ತಡಿತೀರಾ? ಆನ್ಲೈನ್ ಅಲ್ಲೇ ಆನ್ಲೈನಲ್ಲಿ ತುಂಬಾ ಕಳ್ಕೊಂಡು ಕೆಲಸ ಕಳ್ಕೊಂಡು ಕೂತಿದ್ದಾರೆ. ಬಟ್ ಅವ್ರು ಹೇಳ್ತಾರೆ ಕೊನೆಯಲ್ಲಿ ಇದು ಹಾನಿಕಾರಕ ಇದೆ ನಿಮ್ಗೆ ಅಂತ ಒಂದು ಸಣ್ಣದಾಗಿ ವಾರ್ನಿಂಗ್ ಸಿಟ್ಟು ಕೊಡ್ತಾರೆ. ಬರುತ್ತಲ್ಲ, ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹೌದು ಹಾನಿಕರ ಅಂತ ಹಾಕ್ತಾರೆ. ಹೌದು ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಕೂಡ ಮಾಡಬೇಡಿ ಅಂತಾರೆ. ನಾವೊಂಥರ ಅಡಕತ್ರಿಯಲ್ಲಿ ಸಿಕ್ಕಿಕೊಂಡ ಸಮಾಜದ ಥರ. ಅಂದರೆ ಯೋಚನೆ ಮಾಡೋದಕ್ಕೆ ಸ್ವಂತ ಶಕ್ತಿ ಇಲ್ಲದವರು ಈ ರೀತಿ ಒಂದು, ಈಗ ಹೆಂಡತಿ ಮಕ್ಳು ಇರ್ತಾರೆ, ಅವ್ರನ್ನ ಸಾಕ್ಬೇಕಾಗಿರುತ್ತೆ. ನಾನು ಇದು ರಂಬಿ ಸರ್ಕಲ್ ಹಾಡ್ಕೊಂಡು ನಾನು ದುಡ್ಡು ಕಳ್ಕೊಂಡ್ರೆ ಆಗುತ್ತಾ ಅಂತ ಯೋಚನೆ ಮಾಡಬೇಕು. ಆ ಥರ ಅವ್ರು ಏನೋ ಸುಸೈಡ್ ಮಾಡ್ಕೊಂಡ್ಬಿಟ್ರು ಅಂದಾಗ ಹೆಂಡತಿ ಬಂದು ನಿಮ್ ಕಂಪ್ಲೇಂಟ್ ಕೊಟ್ಟಾಗ ನೀವು ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು? ತುಂಬ ಕಷ್ಟ ಇದೆ, ಗೊಂದಲಮಯ ವಾತಾವರಣ ಅಂತೂ ಇದೆ ಈಗ. ಸರ್ಕಾರ ಅದನ್ನ ತಗೊಂಡಿರೋದೇ ತಪ್ಪು. ಕೆಲವೊಂದು ನಿರ್ಧಾರಗಳು ಅವರು ಯಾವುದು ಒಂದು ಏನಂತೀರ ಯೋಚನೆ ಮೇಲೆ ಮಾಡಿರ್ತಾರೆ. ಏನೋಪ್ಪ, ಒಟ್ಟಿನಲ್ಲಿ ನನಗಿವತ್ತಂತೂ ನೀವು ಬಂದು ಇಷ್ಟೆಲ್ಲ ಮಾತುಕತೆ ಹಂಚ್ಕೊಂಡಿದ್ದು, ಮಾತಾಡಿದ್ದು, ಆಗು ಹೋಗುಗಳ ಬಗ್ಗೆ ಹೇಳಿದ್ದು, ಕಲೆ ಬಗ್ಗೆ ಮಾತಾಡಿದ್ದು, ಒಂದು ಕ್ಷಣ ನನ್ನ ಜೊತೆ ಇಂಪ್ರೂವೈಸ್ ಮಾಡಿದ್ದು, ನಿಮ್ಮ ಒಳಗಿನ ನಟಿ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಎದ್ದು ಕೂತ್ಬಿಟ್ಟು ಅಂತ ಅಂದರೆ ನನಗಂತೂ ಖುಷಿ ಆಯಿತು. ಎಲ್ಲವೂ ಕೂಡ ಚೆನ್ನಾಗಿತ್ತು. ನಿಮ್ಮ ಪಾಲಿನ ಅನ್ನದಾತರಿಗೆ ನಮನ ಸಲ್ಲಿಸೋದು ಇವಾಗ ನಿಮಗೆ ಬಿಟ್ಟಿದ್ದು. ಅಂದರೆ ನೀವು ಅನ್ನದಾತರು, ಇವ್ರನ್ನ ನನ್ನ ಅನ್ನದಾತರು ಅಂತ ನೀವು ಯಾರಿಗೆ ಅನ್ಕೊಂತೀರೋ ಅವ್ರಿಗೊಂದು ನಮನ ಸಲ್ಲಿಸಿ. ಓ, ಆ ರೀತಿ. ಹಾಂ, ಅಂದರೆ ಈಗ ನನ್ನ ಸಂಬಳನೇ ನನಗೆ ಅನ್ನ. ಸೊ ನಾನು ನನ್ನ ನೌಕರಿಗೇನೆ ನಮನ ಸಲ್ಲಿಸಬೇಕು ಅಷ್ಟೇ. ಒಂದು ಹಾಡು, ದೇಶಭಕ್ತಿ ಗೀತೆ ಹಾಡಕ್ಕೆ ಪ್ರಯತ್ನ ಪಡ್ತೀನಿ. ಹಾಂ. ಲ 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 ಲ. ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು, ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು. ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ. ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು, ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು. ಎಲೆಗಳ ಬಣ್ಣ ಒಂದೇ ಹಸಿರು. ಲಾ ಲ 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 ಲಾ ಲ 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 ಲ. ಥ್ಯಾಂಕ್ ಯು. ವೆರಿ ನೈಸ್, ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಪ್ಯಾಕ್. ನಮಗೆ ಫುಲ್ ಪ್ಯಾಕ್ ಎನರ್ಜಿ, ಕರೆಕ್ಟ್, ಬೂಸ್ಟ್ ಆಯಿತು ನೀವು ಬಂದದ್ದು ಇವತ್ತು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ನಿಮ್ಮ ಶೈಲಿನಲ್ಲಿ ಅಕ್ಷತಾ ಕಿಚನ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ. ಅಕ್ಷತಾ ತುಂಬ ಒಳ್ಳೆ ಅಡುಗೆ ಮಾಡ್ತಾಳೆ. ನಾನು ತುಂಬ ನೋಡಿದ್ದೀನಿ ಅವಳದೆಲ್ಲ. ವಿಭಿನ್ನವಾಗಿ ಇದು ಯಾವುದು ಹಿತ್ತಾಳೆ ಪಾತ್ರೆಯಲ್ಲಿ ಅಡುಗೆ ಮಾಡೋದು, ಹಿತ್ತಾಳೆ ಕಂಟೈನರ್ಸಲ್ಲಿ ಅವಳು ದವಸ ಧಾನ್ಯ ಎಲ್ಲ ಇಡೋದು ನಂಗೆ ತುಂಬ ಇಷ್ಟ. ಆಮೇಲೆ ತಿನ್ನೋದಕ್ಕೆ ಯಾರಿಗಿಷ್ಟ ಇಲ್ಲ. ಸೊ ಒಳ್ಳೊಳ್ಳೆ ತಿನಿಸುಗಳನ್ನು ಅಕ್ಷತಾ ಮಾಡ್ತಾಳೆ. ಸೊ ಅಕ್ಷತಾ ಕಿಚನ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆದರೆ ಒಳ್ಳೊಳ್ಳೆ ಶೋನ ನೋಡ್ಬೋದು. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.